ಮಹಿಷ್ಮತಿಯ ಪಟ್ಟಣ. ಹಾಗೆ ಮಗಯ್ಯ ಹಂಗೆ ನೀ ನಾಯಿ ಪಕ್ಕಿ ಅಂತ ಹೇಳ್ತೀಯಲ್ಲ. ಮಾಹಿ ಪಕ್ಕಿ ಮಹಿಷ್ಮತಿ. ಅವು ಬೇಗ ಬಗ್ಬೇಕು ಅಂತ ಹೇಳಿ ಅವು ಬೇಗ ಬಂದಿದ್ದ ಮತ್ ನಾವು ಪಕ್ಕಿ ಹಂಗ ಅಪ್ಪ ಅದಲ್ಲ ಹಾಕುತ್ತಾ ಬಂದು ನಿಂತಹ ಸ್ಥಳ ಇದೇ ಅಲ್ಲವೇನೋ ಮಹಿಷ್ಮತಿಯ ಪಟ್ಟಣ. ನಾವು ಬಂದಂತ ವಿಚಾರ ಮಹಾರಾಜನಿಗೆ ಮುಟ್ಟಲೇಬೇಕು. ಯಾರಿದ್ದಾರೆ ಅಂತ ನೋಡ್ತೇವೆ. ವಸ್ತು ಕಾಣ್ತಾ ಉಂಟು ನೋಡಿದು ಅಂದ್ರೆ ಒಪ್ಪಿದ್ದಾರೆ ಅಂತಲೇ ಅರ್ಥ ಅಲ್ವಾ? ಚಲನೆ ಉಂಟಲ್ಲ, ಹಾಗಿದ್ರೆ ಮಾತಾಡ್ಸಬೇಕಲ್ಲ. ಯಾರೋ ನೀನು? ನೀನು ಯಾರ? ನೀನು ಮಾಗಿಯ ಮಕ. ಓಹೋ, ಏ ದೇವ್ರೆ, ಕೇಳಿದೇನೋ? ಹೌದಪ್ಪ, ಇವ ಬಾಗಿಲ ಬಕ. ಬಾಗಿಲೆಲ್ಲ ತಿನ್ನುವವ. ಅಂದ್ರೆ ದಿವಸಕ್ಕೆ ಎಷ್ಟು ಬಾಗಿಲು ಬೇಕೇನೋ ಇವನಿಗೆ? ಅಂತ ಮಾತನ್ನ ಮಗ ನೀ ಹೇಳಿದ್ದಂತದ್ದ ಮತ್ತೆ ಹಾಗೆ ಬಕ ಹಂಗ ಮತ್ತ ಮಾಗಿಯ ಮಕ. ವಾ ಬಾಗಿಲ ಪಠ. ಈ ಬಾಗಿಲಿಗೆ ಹಾನೆ ನೀನೇ ಭಟ. ಅಂದ್ರೆ ನೀನು ಬಾಗಿಲ ಭಟ ಅನ್ನುವುದಾಯ್ತು. ಅದು ಏನು ಮಾತಾಡುವಾಗ ಏನಾಗಿದೆ ನಿನಗೆ? ಒಬ್ಬನಿಗೆ ಹೀಗ ಅಂದ್ರೆ ನಿನಗೊಬ್ಬನಿಗೋ ಈಗ ಇಲ್ಲಿದ್ದವರಿಗೆಲ್ಲ ಹೀಗೋ? ಮತ್ತೆ ಹೀಗೆ ಎಲ್ಲವರಿಗೂ ಹೀಗಲ್ಲ. ಒಬ್ಬನಿಗೆ ಹೀಗೆ ಎಲ್ಲವರಿಗೂ ಹೀಗಲ್ಲ. ದೇವ್ರ ದೊಡ್ಡವ, ನಿನಗೊಬ್ಬನಿಗೆ ಹೀಗೆ. ಏನಾಗಿದೆಯೋ? ಹುಟ್ಟುವಾಗ ಹೀಗೆ ಅಂದ್ರೆ ಹುಟ್ಟುವಾಗಲೇ ಹೀಗ, ಹುಟ್ಟಿದ ಮೇಲೆ ಹೀಗ? ಮಗು ಹಾಗೆ ಇಕ್ಕು. ಮೊದಲು ಹಾಗೆ ಇಕ್ಕು. ಮೊದಲು ಸರಿ ಇತ್ತು. ಹೌದು. ಆಮೇಲೆ ಹಾರ್ದ್ಯಾ? ಆಮೇಲೆ ಆಮೇಲೆ ಈ ಹೂಗಿ ಹೋಗಿ ಹೂಗು 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 ಹೂವು 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 ಹೂಗು ಹೂಗು ಮೂಗಂತೆ ಮೂಗು. ಓ, ಹೂವಿನ ಒಳಗಲ್ಲ, ಮೂಗಿನೊಳಗೆ. ಮೂಗಿನೊಳಗೆ ಬುಕ್ ಮಾಂಸ. ಬುಕ್ ಮಾಂಸ. ಬುಕ್ ಮಾಂಸ. ಮೂಗಿನೊಳಗೆ ದುರ್ಮಾಂಸ. ವಾಸನೆ. ಬುಕ್ ಮಾಂಸ ಬೈಕ ಹಂಗಾಗಿ ಮಾತಾಡುವಾಗ ಸರಿ ಬಿಡು. ಮೂಗಿನೊಳಗೆ ದುರ್ಮಾಂಸ ಬೆಳೆದಿದೆ ಅಂತ ನಿನಗೆ ಗೊತ್ತು. ಅದರಲ್ಲಿ ಒಂದು ಉದ್ಯೋಗದಲ್ಲಿದ್ದವ ನೀನು, ಹೌದೇನೋ? ನಿಮ್ಮೂರಲ್ಲಿ ವೈದ್ಯರಿಲ್ವೇನೋ? ಇದ್ದಾರ? ಅವರಿಗೊಮ್ಮೆ ತೋರಿಸಬಹುದಲ್ಲ? ತೋರಿಸಿದೆಯಾ? ಏನ್ ಹೇಳಿದ್ರು ವೈದ್ಯರು? ಈ ಹೂಗಂಗೆ ಹಾಕ್ಬೇಕು ಅಂದ್ರು. ಏನು ಏನು? ಹೂಗಂಗೆ ಹಾಕ್ಬೇಕು ಅಂದ್ರು. ಮೂಗನ್ನೇ ಕತ್ತರಿಸಬೇಕು ಅಂತ ಹೇಳಿದ್ರ? ಮೂಗನ್ನೇ ಕತ್ತರಿಸಿ ಬಿಸಾಡಬೇಕಿತ್ತು. ಬಿಹಾಗುವ ಬಿಹಾಗುವ ಬಿಸಾಡುವ ಬಿಸಾಡುವ ಅಂದ್ರೆ ಯಾಕೆ ಬಿಸಾಡ್ಲಿಲ್ಲ? ಈ ಹುಕ್ಕಕ್ಕೆ ಒಂದು ಹುಂಗು ಅಂದ್ರೆ ಇವರಿಗೆಲ್ಲ ಹತ್ತತ್ತು ಮೂಗ. ಹಂಗ ಈ ಹುಕ್ಕಕ್ಕೆ ಒಂದು ಹೂಗು. ಎಲ್ಲವರಿಗೂ ಒಂದೇ ಮೂಗು ಇರುವುದು. ಅಹಂಕಾರಕ್ಕೆ ಮೂಗಿರ್ತದೇನೋ? ಅಹಂಕಾರ ಕೆಂಗ ಕೆಂಗ ಅಲಂಕಾರ ಅಲಂಕಾರ ಚಂದ ಚಂದ. ಹಾಗಾಗಿ ಇದ್ದದ್ದ ಒಂದು ಮೂಗನ್ನ ಕತ್ತರಿಸುವ ಹಾಗಿಲ್ಲ, ಹಾಗಾಗಿ ಬಿಟ್ಟೆ. ಸರಿ ಬಿಡು. ಈ ಉದ್ಯೋಗವನ್ನ ಬಿಡಬಹುದಾಗಿತ್ತಲ್ಲ ನೀನು. ಕುಪ್ಪಯ್ಯಂಗ ಕುಪ್ಪಯ್ಯಂಗ. ಯಾರ ಕುಪ್ಪಯ್ಯ? ನಿನ್ನ ಅಪ್ಪನ? ಇವನ್ ಚಿಕ್ಕಪ್ಪಯ್ಯ. ಹಂಗ ಕುಪ್ಪಯ್ಯ. ಉಪಾಯವಿಲ್ಲ. ಯಾಕೆ ಯಾಕೆ? ಪೊಯ್ ಪೊಯ್ಯ ಪೊಯ್ ಪೊಯ್ಯ. ಆಗ
ಸೊಯ್ಯ ಸೊಯ್ಯ ಅಂತ ಈಗ ಪೊಯ್ ಪೊಯ್ ಆಗ ಹಂಗ ಮಗ ಮತ್ತೆ ಪೊಯ್ ಪೊಯ್ಯ ಪರಂಪರೆ ಹಂಗ ಹಂಗ ಅದೇ ಅದೇ ಮಗಳು ಹಗ್ಗ ಹಗ್ಗ ಹಾಕೊಂಡು ಸಾಯಿ ಹೋಗು. ಓ ಹಗ್ಗ ಹಗ್ಗ ಮಗು. ಓ ಮೊದಲು ನಿನ್ನ ಅಚ್ಚ, ಆಮೇಲೆ ಹಬಯ, ಆಮೇಲೆ ನಿನ್ನ ಅಪ್ಪಯ್ಯ, ಈಗ ಹಾವು, ನಂತರ ನೀನು, ಮುಂಗ ಈ ಮುಂದೆ ಏರು ಪೊಯ್ ಪೊಯ್ಯ. ಓ ಪರಂಪರೆ ಪರಂಪರೆ ಹೀಗೆ ಮುಂದುವರಿಸಿಕೊಂಡು ಹೋಗ್ಬೇಕು. ಹಾಗಾಗಿ ಉದ್ಯೋಗ ಬಿಡುವ ಹಾಗಾಗಿ ಉಪಾಯವಿಲ್ಲ, ಉದ್ಯೋಗ ಬಿಡುವ ಹಾಗಿಲ್ಲ. ಸರಿ ಒಪ್ಪಿಕೊಂಡ ಬಿಡು. ಹೌದೇನೋ? ಇಲ್ಲಿಯ ಬಾಗಿಲ ಭಟ ನೀನು. ಈ ನಾಡಿನ ಹೆಸರೇನು? ಮಾಹಿಪ್ಪಕ್ಕಿ. ಯಾವ್ದು? ಮಾಹಿಪ್ಪಕ್ಕಿ. ಓ ನಾವು ಎಲ್ಲಿ ಬಂದದ್ದು? ಯಾವುದೋ ಹೊಸ ಊರಿಗೆ ಬಂದಿದ್ದೇವೆ. ಮಹಿಷ್ಮತಿಯ ಪಟ್ಟಣ. ಹಾಗೆ ಮಗಯ್ಯ ಹಂಗೆ ನೀ ನಾಯಿ ಪಕ್ಕಿ ಅಂತ ಹೇಳ್ತೀಯಲ್ಲ. ಮಾಹಿಪ್ಪಕ್ಕಿ ಮಹಿಷ್ಮತಿ ಕರ್ಮನಿಂದ. ಅದೆಲ್ಲ ಹೌದು. ಈ ನಾಡಿನ ದೊರೆಯಾರೋ ಅವನ ಹೆಸರೇನೋ? ಕಾಕಪ್ಪಿ ಕಾಗುಮ. ನಾಡಿ ಹೆಸರು ಕೇಳಿದ್ರೆ ನಾಯಿ ಪಕ್ಕಿ, ಮಹಾರಾಜ ಯಾರು ಅಂತ ಕೇಳಿದ್ರೆ ಕಾಕಿ ಪೀಕಿ. ಕಾಕಪ್ಪಿ ಕಾಗುಮ. ಕಾರ್ಯವೀರಾರ್ಜುನ. ನಮಗ ಅವನೇ ಬೇಕಿತ್ತು. ಅವನನ್ನೇ ನೋಡುವುದಕ್ಕೆ ನಾವು ಬಂದವರಿದ್ದೇವೆ. ಇಲ್ಲಿಗೆ ನೀನು ಬಾಗಿಲ ಭಟ, ನಿನ್ನ ಕೆಲಸ ಏನ ಅಂದ್ರೆ ಈಗ ನೀವೇ ಆಗ ಮಗ. ನಮ್ಮ ವಿಳಾಸ ನಿನಗೆ ಗೊತ್ತಾಗ್ಲಿಲ್ಲವಾ? ದಶಕಂಠ. ದಶಕಂಠ ಲಂಕಾನಾಥ. 14 ನೀನು ಪಾಪಿ ಮಗನೇ. ಲಂಕಾನಾಥ ಮಗಯ್ಯ. 10 ತಲೆಯ ರಾವಣೇಶ್ವರ ಮಗಯ್ಯ. ಅವ ನೀವು ಪ್ರಚಂಡ ಲಂಕೇಶ್ವರ. ಈಗ ಮಂಗಿ పెట్ట ಇವು ಹಂಗೆ ಮಗಯ್ಯ. ನಾವು ಹುಗ್ಗಿಗೆ ಆ ಲಂಕಾನಾಥ ರಾವಣ ಅಂದ್ರೆ ನಾನೇ. ಗೀವೆಯ ನಾನೇ. ಏನ್ ಬಂಗಿ ನಿಮ್ಮಲ್ಲ ಬಂಗಿ ಉಂಟಾ? ಹೆಂಗೋ ಬಂಗಿ ಹೆಂಗೋ ನೀ ಹೇಳ್ದೆಲ್ಲ ಬಂಗಿ. ಏನ್ ಬಂಗಿ ನೀವು ಹೆಂಗ್ ಬಂಗಿ? ಓ ಬಂಗಿ ಇಲ್ಲ, ಏನು ಬಂದದ್ದು? ಹಾಗೆ ನಾವು ಬಂದದ್ದು ಸಮರ. ಸಮರ ಸಮರ ಹೆಂಗಕ್ಕ? ಯುದ್ಧ. ಉಗ್ಗ ಉಗ್ಗ ಉಂಟ ನಿಮ್ಮಲ್ಲಿ? ಉಗ್ಗ ಯುದ್ಧ. ಭುಜಕ್ಕೆ ಭುಜವನ್ನ ಕೊಟ್ಟು ಹೋರಾಡುವುದಕ್ಕೆ ನಿನಗೆ ಉಪ್ಪನ್ನ ಕೊಟ್ಟನಲ್ಲ ನಿನ್ನ ಮಹಾರಾಜ ಕಾರ್ತ್ಯವೀರಾರ್ಜುನ, ಅವನಲ್ಲಿ ಹೋರಾಟಕ್ಕಾಗ ಬಂದದ್ದು. ಅದಕ್ಕೆ ಬಂದ? ಹೌದು. ಯಾಕೋ ಬೇಡ ಹೋಗ್ತಾನೆ? ಅಯ್ಯೋ ನಾವು ಹೀಗೆ ಎಂತಂದ? ಏನಂದ? ಇಲ್ಲಿಗೆ ನೀ ಯಾರ? ಇಲ್ಲಿಗೆ ನೀನು ಯಾರ? ಸಂಗೀತಗಾರನಂತೆ ಇವ. ಅಂದ್ರೆ ಸಂಗೀತಗಾರ. ನಮಗೆ ಬಹಳ ದಿವಸ ಆಯ್ತು ಈ ಸಂಗೀತ ಕೇಳಿದೆ. ಹಾಗಾಗಿ ಒಂದು ಸಂಗೀತ ಸೊಗಿಯ 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 ಹೆಂಗ ಹೋಗಿಯ ಎಂತ ಮಾತಾಡ್ತು ನಾವು ಪುಕ್ಕಿ ಹೋಗ ಒಂದೇ ಒಂದು ಸಂಗೀತ, ಒಂದು ಕ್ಷಣ ಕಾಲ. ಅದಮ್ಮ ನಾವು ಪುಕ್ಕಿ ಹೇಳು ಹೂವಕ್ಕ ಮಕ್ಕ ಮಗ ಪಾಪ. ನೀನು ಒಂದು ಬುದ್ಧಿ ಹೇಳು ಸಾಕು. ಅವು ಬೇಗ ಬಗ್ಬೇಕು ಅಂತ ಹೇಳಿ ಅವು ಬೇಗ ಬಂದಿದ್ದ ಮತ್ ನಾವು ಪುಕ್ಕಿ ಹೋಗ. ಅಪ್ಪ ಅದ
ನೀನೇ ಹೇಳ್ಕೊಂಡಿಲ್ಲ ನಾನೊಬ್ಬ ಇಲ್ಲಿ ಸಂಗೀತಗಾರ ಅನ್ನುವುದಾಗಿ. ಹಂಗ ಹಂಗ್ಯಾಕ ಯಾರು ಹಂಗ್ಯಾಕ ಹಂಗ ಸಂದೇಶ ಚರಣ ಸಂದೇಶ ಚರಣ ಕೇಳು ಅವರು ನಿಮ್ಮೊಡೆಯ ಕೇಳು ಸಂದೇಶ ಚರಣ ಕೇಳು ಅವರು ನಿಮ್ಮೊಡೆಯಗ ಬಂದಿರುವುದು ದುರಕ್ಕೆ ಶೀಘ್ರದಲ್ಲಿ ಮಂದಿ ಬಾಗಲವ ನುಡುಗೊಂಡು ಬರ ಹೇಳನು ಎಂದನಾದು ತನೊಲವಿನದಿ ನೀನು ಸಂಗೀತಗಾರನಲ್ಲ ಸಂದೇಶ ಚರ ಅನ್ನುವುದಾಯಿತು. ನೀವು ಹೇಳು ಅವು ಹೇಳು ಅವ ಹೇಳಿದ್ದನ್ನ ಇವು ಹೇಳು ಇಲ್ಲಿ ತಂದು ಹೇಳು. ಅವು ಸಂದೇಶಚರ ನಾವು ಬಂದಿದ್ದೇವೆ ಎಂಬ ವಿಚಾರ ನಿನ್ನ ಮಹಾರಾಜ್ನಿಗೆ ಮುಟ್ಟಬೇಕಲ್ಲ. ಓಕೆ ತಡ ಮಾಡಬೇಡ, ಆದಷ್ಟು ಬೇಗ ಅಲ್ಲಿಗೆ ಹೋಗು. ರಾವಣೇಶ್ವರ ಬಂದಿದ್ದಾನೆಂದಾಗಿ ವಿಚಾರವನ್ನು ಮುಟ್ಟಿಸು. ಯಾತುದಾನೇಂದ್ರ ಕೇಳ್ ಇನ್ನೆಂಬ ನಗರದಲ್ಲಿ ಯಾತುದಾನೇಂದ್ರ ಕೇಳ್ ಇನ್ನೆಂಬ ನಗರದಲ್ಲಿ ಭೂತಳೇಶ್ವರನು ನಾರಿಯದ ಭೂತಳೇಶ್ವರನು ನಾರಿಯದ ರೋತ ಸಾವನ ಕೈದಿಯನ್ನು ಬರೆಯುವ ಅರೆಗಳಿಗೆ ನೀ ತಡೆ ನೀ ತಡೆ ನೀ ತಡಿಯ ನೀ ತಡಿಯ ಅರೆಗಳಿಗೆ ನೀ ತಡೆಯುವುದಿರಲಿಲ್ಲ ನಸುರ ನೀ ತಡೆ ಹೋಗ ಹೇಳ. ಯಾಕೋ ಬ್ಯಾಡ ಹೋಗ್ತಾನ ಯಾವುದಕ್ಕೂ ಬೇಡದೆ ಹೋದವ ನೀನು. ಯಾಕೋ ಬೇಕು ಯಾತುದಾನೇಂದ್ರ ಹಂಗ ಈಗ ಬಂದಕ್ಕೆ ನೀವು ಅಮ್ಮ ಹೊಗೆಂಗಿ ಹುಕ್ಕೋ ಯುದ್ಧ ಟೆನ್ಷನ್ ಆಗ್ತದ ಮಗ ಏನಾಯ್ತು? ನಮ್ಮ ಹೊಗೆ ಈಗ ಅಯ್ಯೋ ನಮ್ಮ ಹೊಗೆ ಈಗ ಇಲ್ವಾ ಪ್ರಹಸ್ತ ಒಡೆಯ ನಾವು ಬಂದದ್ದೇ ವ್ಯರ್ಥವಾಗಿ ಹೋಯ್ತು. ಹೌದಲ್ವಾ ಸುಮ್ಮನೆ ಶ್ರಮ ಪಟ್ಟದ್ದು ನಾವು. ಮಹಾರಾಜ ಯಾವಾಗ ಸತ್ತೋದ? ಎಲ್ಲಿ ಯಾವ ರೋಗ ಬಂದು ಸತ್ತೋದ? ಯುದ್ಧಕ್ಕೆ ಹೋಗಿ ಸತ್ತೋದ್ನೋ? ರೋಗ ಬಂದು ಸತ್ತನೋ? ಎಷ್ಟೊತ್ತಿಗೆ ಸತ್ತ? ಎಷ್ಟು ಕಾಲ ನಿನ್ನೆ ಸತ್ನೋ? ಈ ದಿವಸ ಸತ್ನೋ? ಅಥವಾ ತಿಂಗಳಾಯ್ತೋ? 15 ದಿವಸ ಆಯ್ತೋ? ವರ್ಷ ಆಯ್ತೋ? ಏನಾಯ್ತು ಹೇಳಪ್ಪ. ಹೆಂಗಿ ಉಂಟ ಹೆಂಗಿ ಹೆಂಗಿ ಶಕುನಿ ಹಾ ಅವು ಬಾಯಿ ಹಾಕ ಹೇಳ ಎಂಕ ಮಾತಾಡ್ತಿ ನೀ ಹೇಳಿದಂಥದ್ದು ಮತ್ತೆ ನಾ ಎಂಕಂಗೆ ಮಹಾರಾಜ ಇಲ್ಲ. ಹೊಗೆಯ ಈಯ ಹೊಕ್ಕೋಗಂಗ ನಾ ಹಾಗೆ ಗ್ರಹಿಸಿಕೊಂಡದ್ದು. ಈ ಇಲ್ಲ ಅಯ್ಯೋ ದೇವರೇ, ಇಲ್ಲ ಇಲ್ಲಿಲ್ಲ ಇಲ್ಲಿಲ್ಲ, ನಾನಿಲ್ಲಿಲ್ಲ. ಹಾ ಎಲ್ಲಿದ್ದಾನೆ? ನಿನ್ಯಾಕ ಆ? ಎಲ್ಲಿದ್ದಾನೆ? ನಿನ್ಯಾಕ ನನಗೆ ಬೇಕು ಅಂತಲೇ ಪ್ರಶ್ನೆ ಮಾಡಿ. ನಿನ್ಯಾಕ ನಮಗ ಬೇಕು ಇಲ್ಲ ನಿಲ್ಲ. ಕಾಮಯ್ಯ ಹೊಗೆ ಮಯ್ಯಾಗೆ ಅರ್ಥ ಆಯ್ತು, ಅರ್ಥ ಆಯ್ತು, ಅರ್ಥ ಆಯ್ತು. ಹಿಂಗ್ಯಾಕ ನೀರಾಟ. ಅದು ಹಿಂಗ್ಯಾಕ ಎಲ್ಲಿಗೆ ಹೋದದ್ದು ನೀರಾಟ ಆಡ್ಲಿಕ್ಕೆ? ಗಂಗಾಕಿಯ ಹೋಗಿ ಆ? ಗಂಗಿಗೆ ಬಾ ಗಂಗಿಗೆ ಹೋಗುವ ಹೋಗಿ ತಡಿಯ. ನೀರಾಟ ಆಡ್ಲಿಕ್ಕೆ ಒಬ್ಬನೇ ಹೋಗಿದ್ದಾನೋ? ನಾಯಿ ಮೈ ಕುಡ್ಕೊಂಡು ಹೋಗ್ತಾನೆ. ನಾಡಿನ ಮಹಾರಾಜ ನಾಯಿ ಮರಿ ಕೂಡ್ಕೊಂಡು ನೀರಾಟ ಆಡ್ಲಿಕ್ಕೆ ಹೋಗಿದ್ದಾನ. ಅಷ್ಟೊಂದು ಬರಗಾಲವೇನು ಇವಾಗ ಹಂಗಾಗಿ ಮಗ ಯಾಕ ನಾಯಿ ಮಗಿ ಹಂಗ ಮಗ ಮತ್ತೆ ಸತ್ತವ. ಹಾಗಿ ಮಗಿ ಓಹೋ ನಾರಿ ಮಣಿ ನಾರಿ ಮಣಿ ಗೊತ್ತಾಯ್ತು. ಯಪ್ಪ ನಮಸ್ಕಾರ. ಅಗಿಯ ಮಗ ಅದಕ್ಕ ನಾ ಹಿಕ್ಕಂಗ ಮಕ್ಕಂಗೆ ನೀವು ಹಂಗು ಅಕ್ಕಾಗಿ ಯಾವಾಗ ಹಿಂಗನ್ನೋ ಓಹೋ ಹಾಗಿ ಮೈ ಇಳ್ಬಂಗ ಮುಂಜಂಕ ಮಾಡುವ ಅಗವಿಕಾಗಯ್ಯ ಮಕ್ಮಕ್ನೆ ಹೋಗ ಜಾಗಕ್ಕೆ ಮಗ ಹೋಗ ಹೋಗ ಜಾಗಕ್ಕೆ ಮಗ ಜಾಗ್ರತೆ ಉಂಟು ಪೆಕ್ಕಂಕೆ ಪೆಕ್ಕು ಇಲ್ಲಪ್ಪ ನಾರಿ ಮಣಿಯರನ್ನ ಕೂಡಿ ಜಲಕ್ರೀಡೆ ಆಡುವುದಕ್ಕೆ ಮಕ್ಕಳ ನರ್ಮದಾ ನದಿ. ಹೇಳಕ್ಕಂಗ ಮಕ್ಕಳ ಮತ್ತೆ ಒಣಮೀನ್ ಹಾನ ಆ ಒಣಮೀನ್ ಹಾನ ಮಣಿಮಿ
ಏನೋ ಇದು ಒಣಮಿ ಮುಖಂಗಿವ ವನವಿಹಾರ ಮಾತು ಹೋಗ್ತೆ ಮಾಡ್ಕೋ ಹಿಂಗೆ ಹಿಂಗೆ ಗ ಗ ಗ ಗ ಗೋ ಆಹಾ ಬೇ ಗ ಗ ಗೋ ಆಹಾ ಗಂಗಾ ಗಗೆ ಹೊಯ್ವಿಕೋ ಹೊಯ್ಯ ಕುಳಿತಿದೆ ಹಾಗೆ ಹಿಂಗ ಗೊಂಗುಮ್ಮೆ ನೀನು ಸಂಗೀತ ಹೇಳ್ತಾ ಇದ್ರು ಇದು ಬಹಳ ಚಂದ ಉಂಟು ನೋಡ್ಲಿಕ್ಕೆ ನಿಮಗ ಸದ್ಯಕ್ಕೆ ಸಾಕು ಅವ್ ಮಾಡಿದ್ದೆ ಸಾಕು ನೀ ಮಾಡ್ಲಿಕ್ಕೆ ಬೇಡ ಹೌದೇನೋ ಹೌದು. ನಿನ್ನ ಮಹಾರಾಜ ಎಷ್ಟೊತ್ತಿಗೆ ಗೊತ್ತಾಗ ಹಪ್ಪುಕ್ಕ ಬಕ್ಕ ಎಂತದು ಸಪ್ಪುಕ್ಕ ಬಕ್ಕ ಸೊಪ್ಪು ಬರ್ಲಿಕ್ಕೆ ನೀ ಇದೆಯಲ್ಲ ಪುಣ್ಯಾತ್ಮ ಯಂಕ ಮಗ ಮತ್ತೆ ಹಪ್ಪುಕ್ಕ ಬಕ್ಕ ಮತ್ತೆ ಹೇಳ್ತದ್ದು ನಮ್ಮವಾಗೆ ಹಪ್ಪುಕ್ಕ ಬಂದ್ರೆ ಹಾ. ಒಂಗೆ ಹೊಗಿಬಹುದು ನೀವು ಮಾಡಿದ್ರೆ ಹೊಕ್ಕು ಹೊಗಿಬಕ್ಕಾಗೆ ಏನ್ ಮಾತಾಡೋದ ಹೊಕ್ಕನೆ ನಿನ್ನ ಕರ್ಮ ನಿನ್ನದ್ದು ಸ್ವಲ್ಪ ಹೊತ್ತು ಬಿಕ್ ಬಕ್ಕಾಗೆ ನಮಗ್ ಈಗಲೇ ಬೇಕು ಏನು ಹೋಗಿ ಆಯ್ತಾ ಎಲ್ಲಿಗೆ ಇಂಗು ಇಂಗುವಗೆಗ ಯಾವುದಕ್ಕೆ ಯಾವ್ದಕ್ಕೆ ಹೋದ್ರು ಹಾಲಿನ ಬೋಂಗಣಿಗೆ ಸಾರಿಗ ಇಂಗು ಇಂಗುವಗೆಗ ಓಹೋ ಹೋ ಹಾ. ಏನು ಹಾ. ಇಂದು ಇಂದು ಇಂಗು ಇಂಗುವಗೆಗ ಇಂದು ಇಂದೋಗಿದ ನನ್ನ ಮಗ ನದಿ ಒಳಗೆ ನಿನ್ನ ಮಗ ನಿನ್ನ ಮಗ ನದಿ ಒಳಗೆ ಬಿದ್ದು ಸತ್ತ ಅಯ್ಯೋ ಅಯ್ಯೋ ಯಾವಾಗ ಹೆಂಗಿತ್ತು ಹೆಂಗ್ರಿ ಮತ್ತ್ಯಾಕೋ ಬಾಯಿ ಹಾಕಂಗ ಮಗ ನನ್ನ ಮಗ ಹೆಂಗಲ್ಲ ಮತ್ ನನ್ನ ಮಗ ನುಗ್ಗಿ ನರ್ಮದಾ ನದಿ ಅಂಗಿ ಅದರಲ್ಲಿ ಎಳತ್ತಿಗೆ ಒಗವಿ ಹೇಳ ಸ್ವಲ್ಪ ಹೊತ್ತು ಬಿಟ್ಟು ಬರುವುದು ಬಕ್ಕಾನೆ ನಮಗೆ ಇದು ಸಿಗುವುದಿಲ್ಲ ಇಲ್ಲ. ನಾವು ನೋಡ್ತೇವೆ